ನೆಕ್ಸ್ಟ್ ಮೂವ್ ಏನಾಗಿರುತ್ತೆ? ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಜಮೀರ್ ಅಹಮದ್ ಅವರ ಪಾಲಿಟಿಕ್ಸ್. ಪರಿಷತ್ ಎಲೆಕ್ಷನ್ ನಡುವೆ ಡಿಕೆ ಸುರೇಶ್ ನಿವಾಸಕ್ಕೆ ಜಮೀರ್ ಭೇಟಿ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಲ್ಲ, ಬದಲಿಗೆ ಅವರ ಬ್ರದರ್ ಡಿಕೆ ಸುರೇಶ್ ಜೊತೆ ಮಾತುಕತೆ ಆಗಿದೆಯಂತೆ. ಸದಾಶಿವನಗರದಲ್ಲಿರುವ ಡಿಕೆ ಸುರೇಶ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬಹಳ ಅಚ್ಚರಿ ಮೂಡಿಸ್ತಾ ಇದೆ, ಕುತೂಹಲವನ್ನ ಜಾಸ್ತಿ ಮಾಡ್ತಾ ಇದೆ ಈ ಭೇಟಿ. ಸಂಪುಟ ಸೇರೋಕೆ ತೀವ್ರ ಲಾಬಿ ನಡೆಸ್ತಾ ಇದ್ದಾರೆ ಮಾಜಿ ಸಚಿವ ಅನ್ನುವ ಮಾತುಗಳು ಓಡಾಡ್ತಾ ಇರೋ ಬೆನ್ನಲ್ಲೇ ಇವರಿಬ್ಬರ ಭೇಟಿ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಆಪ್ತ, ಸಿದ್ದರಾಮಯ್ಯ ಅವರ ಭಂಟ ಜಮೀರ್ ಅಹಮದ್ ತಾವೇ ಮಾಡಿಕೊಂಡಂತಹ ಎಡವಟ್ಟುಗಳೋ ಏನೋ ಗೊತ್ತಿಲ್ಲ. ಮೊದಲನೇ ಲಿಸ್ಟ್ ನಲ್ಲಿ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಲ್ಲ. ಅದು ಅವರ ಕೋಟದಲ್ಲೂ ಕೂಡ ಅವರಿಗೆ ಸಿಗ್ಲಿಲ್ಲ, ಬೇರೆಯವರ ಪಾಲಾಯ್ತು. ಈಗ ಎರಡನೇ ಅವಕಾಶ ಇದೆ. ಆ ಸೆಕೆಂಡ್ ಲಿಸ್ಟ್ ನಲ್ಲಿ ಇವ್ರು ಇರ್ತಾರ ಇಲ್ವಾ ಅನ್ನುವಂತಹ ಗೊಂದಲಗಳಿದ್ದಂಗೆ ಕಾಣಿಸ್ತಾ ಇದೆ. ಸೊ ಡಿಕೆ ಶಿವಕುಮಾರ್ ಅವರ ಬದಲಾಗಿ ಸುರೇಶ್ ಅವರನ್ನ ಭೇಟಿ ಮಾಡಿದ್ದಾರೆ. ಇದೇ ವಿಚಾರವಾಗಿ ಚರ್ಚೆ ಆಗಿರುತ್ತಾ? ಸಂಘರ್ಷಗಳು ಅಥವಾ ಇವ್ರ ಮೇಲೆ ಕೇಳಿ ಬರ್ತಾ ಇರುವ ಅಪವಾದಗಳು ಏನು, ಎಲ್ಲಿಂದ ಉಡ್ಕೊಳ್ತು ಈ ಸಂಘರ್ಷ ಅಂದ್ರೆ ಅಗೇನ್ ನಾವು ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ದಾವಣಗೆರೆಯ ಬೈ ಎಲೆಕ್ಷನ್ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಮಾಡಿದ್ರು ಅಂತ ಸಚಿವ ಸ್ಥಾನಕ್ಕಾಗಿ ಜಮೀರ್ ಅವರ ಕಸರತ್ತು ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರ ವಿಚಾರ ಆಯ್ತು, ಈಗ ಅವರ ಬ್ರದರ್ನ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿನ ಡಿಕೆ ಸುರೇಶ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದು ಇದೇ ವಿಚಾರವನ್ನ ಚರ್ಚೆ ಮಾಡ್ತಾ ಇರಬಹುದು ಅಂತ ಮೂಲಗಳ ಮಾಹಿತಿ. ಈ ಹಿಂದೆಯೂ ಡಿಕೆ ಸುರೇಶ್ ಅವರನ್ನ ಜಮೀರ್ ಒಂದ್ಸಲ ಭೇಟಿಯಾಗಿದ್ದು ಎರಡನೇ ಲಿಸ್ಟ್ ನಲ್ಲಿ ಕ್ಯಾಬಿನೆಟ್ ಸೇರೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ಸಪೋರ್ಟ್ ಕೂಡ ಇರಲಿ ಅಂತ. ಇದನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ಬ್ರದರ್ಸ್ ಡಿಕೆ ಶಿವಕುಮಾರ್ ಮತ್ತು ಅವರ ಬ್ರದರ್ ಸುರೇಶ್? ಕುತೂಹಲ ಮೂಡಿಸ್ತಾ ಇದೆ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು, ಸಿದ್ದರಾಮಯ್ಯ ಅವರ ಸಪೋರ್ಟ್ ಸಿಗಬೇಕು, ಡಿಕೆ ಶಿವಕುಮಾರ್ ಅವರು ಒಪ್ಕೊಂಡ್ರೆ ಸೂಕ್ತ, ಸುಲಭ. ಅಂಡ್ ಮುಸ್ಲಿಂ ಸಮುದಾಯದಲ್ಲಿ ಪ್ರಶ್ನಾತೀತ ನಾಯಕನಾಗಿ ಹೊರಹೊಮ್ಮಬೇಕು ಅನ್ನುವ ಅವರ ಪ್ರಯತ್ನ ಇತ್ತಲ್ಲ, ಇಲ್ಲಿ ತನಕ ಒಂದು ಹಂತದಲ್ಲಿ ಸಪೋರ್ಟ್ ಅಥವಾ ಒಂದು ಜಯವನ್ನ ಕೊಡ್ತಾ ಬರ್ತಾ ಇತ್ತು. ಬೇರೆ ರಾಜ್ಯಗಳಿಗೂ ಹೋಗೋರು ಎಲ್ಲೆಲ್ಲಿ ಅಲ್ಪಸಂಖ್ಯಾತ ಅಥವಾ ಮುಸ್ಲಿಂ ಸಮುದಾಯದ ಓಟ್ಗಳಿತ್ತೋ ಆ ಓಟ್ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳ್ಕೊಳ್ಳೋಕೆ ಇವರು ಪ್ರಯತ್ನವನ್ನ ಮಾಡಿದ್ದಾರೆ. ಅಂಡ್ ಹಲವು ಕಡೆ ಯಶಸ್ವಿಯಾಗಿದ್ದಾರೆ. ಎಕ್ಸಾಂಪಲ್ ತಗೊಳ್ಳಿ ಕೇರಳ. ಹಿಂಗೆಲ್ಲ ಮಾಡ್ಕೊಂಡು ಬರ್ತಾ ಇದ್ದ ವ್ಯಕ್ತಿ ದಾವಣಗೆರೆಯಲ್ಲಿ ತಮ್ಮ ಮಾತು ನಡೀಲಿಲ್ಲ, ತಾವು ಹೇಳಿದವ್ರಿಗೆ ಟಿಕೆಟ್ ಕೊಡ್ಲಿಲ್ಲ, ತಮ್ಮ ಸಮುದಾಯದವ್ರನ್ನ ನಿರ್ಲಕ್ಷ್ಯ ಮಾಡಿದ್ರು. ಈ ರೀತಿಯ ಮನಸ್ತಾಪಗಳಿಂದ ಅಲ್ಲಿಗೆ ಹೋಗ್ಲೇ ಇಲ್ಲ ಆರಂಭದಲ್ಲಿ. ಬಟ್ ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ಒಂದು ವೈರಲ್ ಆದಂತಹ ವಿಡಿಯೋ, ಜಮೀರ್ ಅವರೇ ಮಾತನಾಡಿದ್ದಾರೆ ಎನ್ನಲಾದಂತಹ ವಿಡಿಯೋ, ಕಾಂಗ್ರೆಸ್ಗೆ ಬರುವಂತಹ ಓಟ್ಗಳು ಡೈವರ್ಟ್ ಆಗಬೇಕು ಅನ್ನುವ ಕಾಂಟೆಕ್ಸ್ಟ್ ಇತ್ತಲ್ಲ, ಇದು ಅವರಿಗೆ ಮುಳ್ಳಾದಂಗೆ ಕಾಣಿಸ್ತದೆ, ಮುಳುವಾದಂತ ಕಾಣಿಸ್ತಾ ಇದೆ. ಪರಿಣಾಮ ಏನಾಯ್ತು? ಮೊದಲನೇ ಕ್ಯಾಬಿನೆಟ್ ನಲ್ಲಿ ಅವ್ರನ್ನ ಒಳಗೆ ಸೇರಿಸ್ಕೊಂಡಿಲ್ಲ. ಎರಡನೇ ಹಂತದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಸೇರಿಸ್ಕೊಳ್ಳಿಲ್ಲ ಅಂದ್ರೆ, ಎರಡನೇ ಹಂತದಲ್ಲೂ ಜಮೀರ್ ಅವರಲ್ಲಿ ಇರಲಿಲ್ಲ ಅಂದ್ರೆ ಜಮೀರ್ ಅವರಿಗೆ ಯಾವ ಪ್ರಮಾಣದ ಮುಖಭಂಗ, ಅಂಡ್ ಕೇವಲ ಜಮೀರ್ ಅಲ್ಲ, ಕಾಂಗ್ರೆಸ್ ಅವರಿಗೆ ಅದು ಯಾವ ಪ್ರಮಾಣದ ಡ್ಯಾಮೇಜ್ ಮಾಡಬಹುದು. ಮುಸ್ಲಿಂ ಮತಗಳನ್ನ ಮತ್ತೆ ದೂರ ಮಾಡ್ಕೊಳ್ತಾರ ಒಂದು. ಎರಡನೇದು, ಕ್ಯಾಬಿನೆಟ್ ನಿಂದ ಹೊರಗಿಟ್ಟಷ್ಟು ಜಮೀರ್ ಅವರು ಎಷ್ಟು ಡೇಂಜರ್ ಕಾಂಗ್ರೆಸ್ ಪಾಲಿಗೆ, ಅದನ್ನು ಕೂಡ ಅವ್ರು ಲೆಕ್ಕಾಚಾರ ಹಾಕಬೇಕಾಗುತ್ತೆ. ವೆಲ್ ಸಿ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ರಂಜನ್ ನೀಡ್ತಾರೆ. ರಂಜನ್, ಎರಡನೇ ಹಂತದ ಸಂಪುಟ ಇನ್ನೇನು ಚರ್ಚೆ ಆಗಬೇಕು ಅನ್ನೋ ಹಂತದಲ್ಲಿ ಇವರಿಬ್ಬರ ಭೇಟಿ ಕುತೂಹಲ ಮೂಡಿಸ್ತಾ ಇದೆ. ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆಯೇ ಚರ್ಚೆನಾ ಅಥವಾ ಬೇರೆ ಏನಾದ್ರೂ ವಿಚಾರವಾ? ವಿದ್ಯಮನ್ನಾಡೇನು ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಜಮೀರ್ ಅವರು ಸಚಿವತ್ವನ್ನ ಆರಂಭಿಸಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಏನು ಜಮೀರ್ ಅವರ ಕಾರ್ಯಕರ್ತರ ಜೊತೆಗೆ ಅವರ ಬೆಂಬಲಿಗರು ಚಾಮರಾಜಪೇಟೆಯಲ್ಲಿ ಪ್ರತಿಭಟನೆ ಮಾಡಿದ್ರು. ಅಂದ್ರೆ ನಮ್ಮ ಒಂದು ಸಮುದಾಯದ ನಾಯಕನಿಗೆ ಸಚಿವ ಸ್ಥಾನ ಕೊಡಬೇಕು ಅಥವಾ ಸರ್ಕಾರದಲ್ಲಿ ಉನ್ನತ ಹುದ್ದೆಯ ಒಂದು ಸ್ಥಾನಮಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆ ಕೂಡ ಹಾಕಿದೆ. ಈ ಬೆನ್ನಲ್ಲೇ ಇವತ್ತು ಏನು ಜೂನ್ 18ಕ್ಕೆ ವಿಧಾನ ಪರಿಷತ್ ಚುನಾವಣೆ ಇದೆ. ಒಂದು ಚುನಾವಣೆ ಮುಗಿದ ಬಳಿಕ ಎರಡನೇ ಹಂತದ ಸಚಿವ ಸಂಪುಟದ ರಚನೆಯ ಕಸರತ್ತು ನಡೆಯುತ್ತೆ. ಈ ಹೊತ್ತಲ್ಲಿ ಈಗ ಸಚಿವ ಸ್ಥಾನಕ್ಕಾಗಿ ಜಮೀರ್ ಅಹಮದ್ ಅವರು ಕಸರತ್ತನ್ನ ಆರಂಭ ಮಾಡಿರುವಂತದ್ದು. ಈ ಬೆನ್ನಲ್ಲೇ ಇವತ್ತು ಡಿಕೆ ಸುರೇಶ್ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಮಾತುಕತೆಯನ್ನ ಮಾಡ್ತಿರುವಂತದ್ದು. ಈ ಒಂದು ಪ್ರಶ್ನೆಯನ್ನ ಅಂದ್ರೆ ಇವತ್ತು ಯಾಕೆ ನೀವು ಡಿಕೆ ಸುರೇಶ್ ಅವರನ್ನ ಭೇಟಿಯಾಗಿದ್ದೀರಾ ಅನ್ನುವಂತ ರೀತಿಯಲ್ಲಿ ಸಚಿವ ಜಮೀರ್ ಅವರಿಗೆ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವರು ಕೊಡ್ತಿರುವಂತ ಉತ್ತರ, ನಾವು ಸ್ನೇಹಿತರಿದ್ದೀವಿ, ನಾವು ತಿಂಗಳಿಗೆ 4 ಬಾರಿ ಭೇಟಿ ಆಗ್ತೀವಿ, ಕ್ವಾರ್ಟರ್ಸ್ ಇದ್ದಾಗ ಬಂದು ಭೇಟಿ ಆಗ್ತಿದ್ರು, ಈಗಲೂ ಕೂಡ ಭೇಟಿ ಆಗಿದ್ದೀವಿ, ಏನು ಚರ್ಚೆ ನಡೆದಿಲ್ಲ, ನಾವಿಬ್ಬರು ಸ್ನೇಹಿತರು ಈ ಹಿನ್ನೆಲೆಯಲ್ಲಿ ಬಂದು ಭೇಟಿ ಆಗಿದ್ದೀನಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಿರುವಂತದ್ದು. ಆದ್ರೆ ಏನು ಹೈಕಮಾಂಡ್ ಅನ್ನು ಕೂಡ ಭೇಟಿಯಾಗಿದ್ದು, ಜೊತೆಗೆ ನಿನ್ನೆ CLP ಮೀಟಿಂಗ್ ಅಲ್ಲಿ ಕೂಡ ನಡೆದಿತ್ತು. ಈ ಒಂದು CLP ಮೀಟಿಂಗ್ ಅಲ್ಲಿ ಜಮೀರ್ ಅಹಮದ್ ಕೂಡ ಭಾಗವಹಿಸಿದ ಬಳಿಕ ಏನು ಹೈಕಮಾಂಡ್ ನ ಮಟ್ಟದಲ್ಲಿ ಅಂದ್ರೆ ಈ ಒಂದು ಪಕ್ಷದ ರೂವಾರಿ ಆದಂತಹ ಸುರ್ಜೇವಾಲಾ ಅವರ ಜೊತೆ ಒಂದು ಮಾತುಕತೆಯನ್ನು ನಡೆಸಿ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ
ನಮ್ಮ ಹೆಸರು ಕೂಡ ಬರಬೇಕು, ನಮ್ಮ ಒಂದು ಸಮುದಾಯದಲ್ಲಿ ನಾನು ಕೂಡ ಪ್ರಾತಿನಿಧ್ಯ ವಹಿಸಿ ಪ್ರಮುಖ ನಾಯಕನಾಗಿದ್ದೀನಿ. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದ ಮತಗಳನ್ನ ಪಡಿಬೇಕು ಅಂತ ಹೇಳಿದ್ರೆ ನನ್ನನ್ನು ಸಚಿವ ಸ್ಥಾನಕ್ಕೆ ಸೇರಿಸ್ಕೋಬೇಕು, ನನಗೂ ಕೂಡ ಒಂದು ಅವಕಾಶ ಕೊಡಬೇಕು. ನಾನು ಕೂಡ ಈ ಹಿಂದೆ ಸಚಿವನಾಗಿದ್ದೆ, ನನ್ನ ಒಂದು ಕ್ಷೇತ್ರ ಸಚಿವ ಸ್ಥಾನಕ್ಕೆ ಸಾಕಷ್ಟು ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡುವಂತ ಕೆಲಸವನ್ನ ಈಗಾಗಲೇ ಸಚಿವ ಜಮೀರ್ ಅಹಮದ್ ಮಾಡ್ತಿದ್ದಾರೆ. ಇದ್ರ ಬೆನ್ನಲ್ಲೇ ಇವತ್ತು ಏನು ಸಿಎಂ ಅವರ ಸಹೋದರ ಏನಿದ್ರು ಡಿ ಕೆ ಸುರೇಶ್ ಅವರನ್ನ ಭೇಟಿಯಾಗಿ ತನ್ನ ಪರ ಬ್ಯಾಟ್ ಬೀಸುವಂತ ಒಂದು ಹಂತದ ಮಾತುಕತೆ ಕೂಡ ನಡೆದಿರುವಂತದ್ದು ವಿದ್ಯಾ. ವೆಲ್, ಥ್ಯಾಂಕ್ ಯು ರಂಜನ್ ಡೀಟೇಲ್ಸ್ಗೆ.